ಇದು ನಾವು ಬಂದಾಗ ಇಷ್ಟ ಅಂದರೆ ನಿಮ್ಗೆಲ್ಲರಿಗೂ ಕೂಡ ಇನ್ನೇನು ಕೆಲವೇ ಕ್ಷಣದೊಳಗೆ ಹಿಂದೂ ಹುಲಿ ಅಂದರೂ ಕೂಡ ಕಡಿಮೆನೆ ಅಂತ ಹಾರಿಕಾ ಮಂಜುನಾಥ ನಮ್ಮ ಊರಿಗೆ ಬರಾಗತ್ತ. ಅವರು ಬರ್ತಾರೆ ಅಂದ ಬಳಿಕ ನಮ್ಮಲ್ಲಿರುವಂಥ ಉತ್ಸಾಹ ಭಾಳ ಎತ್ತರ ಇರಬೇಕು. ಅದಕ್ಕೆ ಎಲ್ಲರೂ ಕೂಡ ಜೈಘೋಷದೊಳಗೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಾಮಾಂ ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗಃ ತಂ ಧರ್ಮಚಾರಣೇ ಶಂಭೋ ಪ್ರಣಮಾಮಿ ಪರಂ ಶಿವಂ. ಮೈಂದರ್ಗೆ ಮಠಾಧೀಶಂ ದೇವದಾನವ ಪೂಜಿತಂ ತ್ರಿಕಾಲಾಚರಿತಲಿಂಗಂ ಕೈಲಾಸಗಮನಂ ತ್ರದಃ ಮಾಹೇಶ್ವರೋ ಕುಲೋದ್ಭೂತಾಂ ಭಕ್ತಚಿಂತಾಮಣಿಂ ಗುರು ಪತಿತೋದ್ವಾರಕಾಂ ಶಂಭೋ ಶಿವಚಲೇಶಂ ಭಜಾಮ್ಯಹಂ. ಪ್ರಾತಸ್ಮರಣೆಯರಾಗಿರುವಂಥ ವಿಮಲ ವೀರಶೈವ ಮಹಾಮತ ಸ್ಥಾಪನಾಚಾರ್ಯವರ್ಯ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ ಪದಕಮಲಕ್ಕೆ ಅನಂತ ಭಕ್ತಿಯ ಪ್ರಣಾಮಗಳು ಸಲ್ಲಿಸಿ 12ನೇ ಶತಮಾನದ ಕಾಯಕ ಯೋಗಿ ತ್ರಿವಿಧ ದಾಸೋಹಿಯಾಗಿರುವಂಥ ಮಹಾಮಾನವತಾವಾದಿ ಅಣ್ಣ ಬಸವಣ್ಣನವರನ್ನೇ ಮದ ಮಾಡಿಕೊಂಡು ಬಸವಾದಿ ಶಿವಶರಣರನ್ನು ಅನಂತ ಭಕ್ತಿಯ ಪ್ರಣಾಮಗಳ ಸಲ್ಲಿಸಿ ಎನ್ನ ಆರಾಧ ದೈವ ಪರಮ ಸದ್ಗುರುಗಳನ್ನು ಮನದಲ್ಲಿ ನೆನೆದು ಈ ಹಂಜಿಗೆಯ ಗ್ರಾಮವನ್ನು ಪಾವನಗೊಳಿಸಿ ನಿಮ್ಮೆಲ್ಲರ ಬಾಳಿನ ಜ್ಯೋತಿಯಾಗಿ ನಿಮ್ಮೆಲ್ಲರ ಭಾಗ್ಯದ ನಿಧಿಯಾಗಿ ಬೇಡಿದವರಿಗೆ ಬೇಡಿದ್ದ ನೀಡುವ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿಯಾಗಿರುವ ಸದ್ಗುರು ಬೊಮ್ಮಲಿಂಗ ಶಿವಯೋಗಿಗಳ ದಿವ್ಯ ಚರಣಕ್ಕೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಬೊಮ್ಮಲಿಂಗೇಶ್ವರ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಮಹಾಪುರಾಣದ ದಿವ್ಯ ಚರಿತೆಯ ಚರಿತಾಮೃತದ ಕಥಾನಾಯಕನಾಗಿರುವಂಥ ಸೊನ್ನಲಗಿಯ ಪುರವನ್ನೇ ಭೂಕೈಲಾಸವನ್ನು ಮಾಡಿ ಯೋಗಿಗಳಲ್ಲಿ ಮಹಾಯೋಗಿ ಶಿವಯೋಗಿ ಆಗಿರುವಂಥ ಪರಮ ತಪಸ್ವಿ ಸೊನ್ನಲಗಿಪುರದ ಪುರಧೀಶ ಶಿವಯೋಗಿ ಸಿದ್ದರಾಮನ ದಿವ್ಯ ಚರಣಕ್ಕೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಪಾವನಮಯವಾಗಿರುವಂಥ ದಿವ್ಯ ಪುರಾಣದಲ್ಲಿ ಆದಿ ಪರಾಶಕ್ತಿ ಅವತಾರವಾಗಿ ಈ ಹಂಜಿಗೆಯ ಗ್ರಾಮವನ್ನು ಸದಾನ ಕಾಲ ಕಾಪಾಡಿಕೊಂಡು ಬಂದು ಬೇಡಿದ ಭಕ್ತರಿಗೆ ಬೇಡಿದ್ದ ವರವನ್ನು ಕೊಡುತ್ತಿರುವಂಥ ಆದಿಶಕ್ತಿ ಜಗನ್ಮಾತೆಯಾಗಿರುವಂಥ ಭಗವತಿ ಕಟ್ಟೆವ್ವ ತಾಯಿಯ ದಿವ್ಯ ಚರಣಕ್ಕೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಪರಮ ಪಾವನವಾಗಿರುವಂಥ ಬೊಮ್ಮಲಿಂಗೇಶ್ವರ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಮಹಾಪುರಾಣದೊಳಗೆ ತಮ್ಮದೇ ಆಗಿರುವಂಥ ರಸಭರಿತವಾಗಿರುವಂಥ ಸಪ್ತ ಸ್ವರದ ಸಂಗೀತವನ್ನು ಪ್ರತಿನಿತ್ಯಲೂ ಕೂಡ ತಮ್ಮನ್ನು ಈ ಸಂಗೀತ ಲೋಕಕ್ಕೆ ಕರೆತಂದು ನಿಮಗೆಲ್ಲರೂ ಕೂಡ ಸಂಗೀತ ರುಚಿಯನ್ನು ಉಣಿಸ್ತಿರುವಂಥ ಕಲ್ಯಾಣ ಕರ್ನಾಟಕದ ಕಂಚಿನ ಕಂಠದ ಗಾಯಕ ಶ್ರೀ ವೇದಮೂರ್ತಿ ಸಿದ್ದಯ್ಯ ಸ್ವಾಮಿ ಪಡದಳ್ಳಿ ಗವಾಯಿಗಳವರೇ, ಅವರಿಗೆ ಉತ್ತಮವಾಗಿರುವಂಥ ತಬಲಾ ಸಾತವನ್ನು ಈ ನಾಡ ಕಂಡಂಥ ಅಪರೂಪ ತಬಲಾವಾದಕ ಸತ್ತ ಆಡಿನ ತೊಗಲನಲ್ಲಿ ತನ್ನ ರಸಭರಿತವಾಗಿರುವಂಥ ಬರಳಿನಿಂದ ಉತ್ತಮವಾಗಿರುವಂಥ ತಬಲಾ ನಾದ ಸುನಾದವನ್ನು ಉಣಬಡಿಸಲು ಬಂದಿರುವಂಥ ಶ್ರೀ ಮಹಂತೇಶ ಸುತಾರ ಟಾಕಳಿಯವರೇ, ಪುರಾಣದ ನಂದೀಶನ ಸೇವೆಯನ್ನು ಮಾಡುತ್ತಿರುವಂಥ ಬಸವಣ್ಣನವರೇ, ವೇದಿಕೆ ಮೇಲೆ ಆಸೀನರಾಗಿರುವಂಥ ವೇದಮೂರ್ತಿ ಪಂಚಾಕ್ಷರಿ ಹಿರೇಮಠ ಸ್ವಾಮಿಗಳವರೇ, ಇವತ್ತಿನ ಪುರಾಣದ ಮಹಾಪೂಜೆಯನ್ನಗೈದಿರುವಂಥ ನಮ್ಮ ಪಾಟೀಲ ಬಂಧುಗಳೇ, ಇವತ್ತಿನ ಪುರಾಣ ಕಾರ್ಯಕ್ರಮ ಮತ್ತು ವಿಶೇಷವಾಗಿ ವಿಶ್ವ ಹಿಂದೂ ಪರಿಷದ ಹಾಗೂ ಬಜರಂಗ ದಳದ ಹಾಗೂ ಶ್ರೀ ಬೊಮ್ಮಲಿಂಗೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಕಮಿಟಿಯ ಪರವಾಗಿ ಹಮ್ಮಿಕೊಂಡಿರುವಂಥ ಹಿಂದೂ ಜನಜಾಗೃತಿಯ ಮಹಾಸಭೆ ಹಾಗೂ ಸಿದ್ದರಾಮೇಶ್ವರ ಮಹಾಪುರಾಣದೊಳಗೆ ಪಾಲ್ಗೊಂಡಿರುವಂಥ ಸಮಸ್ತ ಗ್ರಾಮದ ಶಿವಭಕ್ತಾದಿಗಳೇ,
ಗುರುವರೇ, ಹಿರಿಯರೇ, ತಂದೆ ತಾಯಿಗಳೇ, ಇವತ್ತು ವಿಶೇಷವಾಗಿ ಧರ್ಮಸಭೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಸಮಸ್ತ ಅಕ್ಕಲಕೋಟ ತಾಲೂಕಿನಿಂದ ಅನೇಕ ಹಳ್ಳಿ ಪಟ್ಟಣಗಳಿಂದ ಆಗಮಿಸಿರುವಂಥ ಬೊಮ್ಮಲಿಂಗೇಶ್ವರ ಭಕ್ತಾದಿಗಳೇ, ವಾತ್ಸಲ್ಯ ಮೂರ್ತಿಗಳಾಗಿರುವಂಥ ತಾಯಿ ಬಳಗವೇ, ದೇವಸ್ಥಾನ ಪಂಚ ಕಮಿಟಿಯ ಸರ್ವ ಪದಾಧಿಕಾರಿಗಳೇ, ನಿಮ್ಮೆಲ್ಲರ ಮನೋಮಂದಿರದಲ್ಲಿ ವಾಸ ಮಾಡಿಕೊಂಡಿರುವಂಥ ಪರಮಾತ್ಮನಿಗೆ ಸಂಗೈ ಶಾಸ್ತ್ರಿ ಮಾಡುವಂಥ ಶರಣು ಶರಣಾರ್ಥಿಗಳು. ಇವು ಮುಂದೆ ಕೊಟ್ಟಿವು ಅತ್ತೆ ನಮ್ಮ ವಿದ್ಯಾರ್ಥಿಯವ, ಇವು ಬಾಕಿವೆಲ್ಲ ಹಜರಿ ತುಂಬಕ್ಕೆ ಬಂದಂಗೆ ಇವು. ಅವಾಗ ಹಿಂದಕ್ಕೆ ಶಾಲ್ಯಾಗ ಅಕ್ಕಿ ಕೊಡ್ತಾರಂದ್ರೆ ಶಾಲೆ ಹೊರಗೆ ತುಂಬ್ತಿತ್ತವ. ಅಕ್ಕಿ ಬಂದವ ಅಂದ ಕೂಡಲೇ ಶಾಲ್ಯಾಗ ಎಲ್ಲ ಡೆಕ್ಸ್ ತುಂಬ್ತಿದ್ದು. ಇರಲಿ, ಇವತ್ತಿನ ದಿವಸ ಪರಮ ಪಾವನವಾಗಿರುವಂಥ ಸಿದ್ದರಾಮನ ಚರಿತ್ರೆಯನ್ನು ಕೇವಲ ಒಂದು ಅರ್ಧ ತಾಸಿನೊಳಗೆ ಪುರಾಣ ಮಂಗಲಗೊಳ್ಳುತ್ತದೆ. ಅದಾದ ಬಳಿಕ ನಿಮಗೆಲ್ಲರಿಗೂ ಕೂಡ ಈ ದೇಶದ ಬಗ್ಗೆ, ಹಿಂದುತ್ವದ ಬಗ್ಗೆ, ನಾವು ಯಾರಿಂದ ಜನ್ಮ ತಾಳೆ ಬಂದೀವಿ, ನಮ್ಮ ರಕ್ತದ ಕಣಕಣದೊಳಗೆ ಆ ಹಿಂದುತ್ವ ಬಗ್ಗೆ ಹೇಗಿರಬೇಕು ನಾವು ಅನ್ನೋದನ್ನು ಜನಜಾಗೃತಿಯನ್ನು ಹುಟ್ಟಿಸುವ ಸಲುವಾಗಿ ಬೆಂಗಳೂರು ಮಹಾನಗರದಿಂದ ನಿಮ್ಮ ಮಗಳಾಗಿ ದೇಶಕ್ಕೆ ಒಂದು ಹೆಮ್ಮೆಯ ಮಾತನ್ನು ಕೊಡೋ ಸಲುವಾಗಿ ಹಾರಿಕಾ ಮಂಜುನಾಥ್ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣದೊಳಗೆ ವೇದಿಕೆಗೆ ಬರ್ತಾರೆ. ಅವ್ರು ಬರೋಕ್ಕಿಂತ ಪೂರ್ವದೊಳಗೆ ಪುರಾಣವನ್ನು ಪ್ರಾರಂಭ ಪ್ರಾರ್ಥನೆ ಮುಖಾಂತರವಾಗಿ ಅದಕ್ಕೆ ನೀವು ಎಲ್ಲರೂ ಕೂಡಿ ಆನಂದಮಯವಾಗಿರುವಂಥ ಬೊಮ್ಮಲಿಂಗಪ್ಪನ ಈ ಪಟಾಂಗಣದೊಳಗೆ ಬಂದು ಕುಂತೀವಿ. ನಾವೆಲ್ಲರೂ ಕೂಡ ಹಣೆ ಮೇಲೆ ಭಸ್ಮ, ಹಣೆ ಮೇಲೆ ಕುಂಕುಮ ತಿಲಕದ. ಆದರೆ ಇದಿಷ್ಟೇ ಇದ್ದರೆ ನಡೆಯಂಗಿಲ್ಲ, ನಾಲಿಗೆ ಮೇಲೆ ಶಿವನಾಮ ಇರಬೇಕು. ಅದಕ್ಕೆ ನೀವು ಎಲ್ಲರೂ ಕೂಡಿ ಆ ಭಗವಂತನ ನಾಮಸ್ಮರಣೆ ಒಮ್ಮೆ ಜೋರಾಗಿ ಮಾಡೋಣ. ಸಾಂಬ ಸದಾ ಶಿವ ಸಾಂಬ ಶಿವ, ಹರ ಹರ ಮಹಾದೇವ ಸಾಂಬ ಶಿವ. ಸಾಂಬ ಸದಾ ಶಿವ, ಹರ ಹರ ಜೋರಾಗನ್ರಿ. ಕೈಲಾಸವಾಸಾಯ ಸಾಂಬ ಶಿವ, ಕೈಲಾಸವಾಸಾಯ ಸಾಂಬ ಶಿವ. ಕೈವಲ್ಯದಾತಾಯ ಸಾಂಬ ಶಿವ, ಕೈವಲ್ಯ. ಅಂಜಿಗಿ ಪುರಧೀಶ ಸಾಂಬ ಶಿವ, ಅಂಜಿಗಿ ಪುರಧೀಶ ಸಾಂಬ ಶಿವ. ಬೊಮ್ಮಲಿಂಗ ಮಾರುತೇಶ ಸಾಂಬ ಶಿವ, ಮಾರುತೇಶ ಗ್ರಾಮ ದೇವಿ ಸಾಂಬ ಶಿವ. ಎಲ್ಲರೂ ಅನಬೇಕು ಸಾಂಬ ಶಿವ, ಬಲ್ಲವರು ನುಡಿಬೇಕು ಸಾಂಬ ಶಿವ. ಸಾಂಬ ಸದಾ ಶಿವ ಸಾಂಬ ಶಿವ, ಹರ ಹರ ಮಹಾದೇವ ಸಾಂಬ ಶಿವ. ಶಿವ 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 ಶಿವಾಯ ನಮಃ. 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 ಜೋರಾಗಲ್ಲ. ಶಿವ 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 ಶಿವಾಯ ನಮಃ. ಶಿವಾಯ ನಮಃ, ಶಿವಾಯ ನಮಃ. ಶಿವ ಸಾಂಬ ಜೈ ನಮಃ. भोलो भारत माता की, बम्मलिंगेश्वर महाराज की, भगवती राजराजेश्वरी माता की, शिव सांब जय नमः. ಮಡಿಕೆ ಮಾಡುವಡೆ ಮಣ್ಣೆ ಮೊದಲು, ತೊಡೆಗೆ ಮಾಡುವಡೆ ಹೊನ್ನೆ ಮೊದಲು, ಶಿವಪಥವನರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವನ ನೆನೆದೊಡೆ ಶರಣರ ಸಂಘವೇ ಮೊದಲು ಅಂತ ತಿಳ್ಕೊಂಡು
ವಿಶ್ವಗುರುನಾಗಿರುವಂಥ ಬಸವಣ್ಣ ಬಹಳ ಸುಂದರವಾಗಿರುವಂಥ ಮಾತು ಹೇಳ್ಕೊಂಡು ಬರ್ತಾರೆ. ಮಡಿಕೆ ಮಾಡುವಡೆ ಮಣ್ಣೇ ಮೊದಲು. ಒಂದು ಮಣ್ಣಿನ ಮಡಿಕೆಯನ್ನು ತಯಾರಾಗಬೇಕಾಗಿತ್ತು ಅಂತ ಕೇಳಿದ್ರೆ, ಒಂದು ಮಗಿನೋ ಒಂದು ಪಣಿತಿನೋ ಒಂದು ಹರಿವಿನೋ ಏನಾದರೂ ಒಂದು ತಯಾರಾಗಬೇಕಾಗಿತ್ತಂದ್ರೆ ಅದರೊಳಗೆ ಮೊದಲ ಮೂಲ ಏನು ಬೇಕು ಅಂತ ಕೇಳಿದ್ರೆ ಮಣ್ಣು ಬೇಕು ಅಂತ ಹೇಳ್ತಾರೆ. ಮಣ್ಣಿದ್ರೆ ಮಡಿಕೆ ತಯಾರಾಗ್ತದೆ. ಮಡಿಕೆಗೆ ಬೇಕಾಗಿದ್ದು ಮೊದಲು ಏನಕ್ಕಂತ ಕೇಳಿದ್ರೆ ಮಣ್ಣು ಬೇಕು. ಒಂದು ಸ್ವಲ್ಪ ಮಾತಾಡಬೇಡ್ರಪ್ಪ ಈ ಕಡೆ ಅಡಿಕೆನವರು. ಒಂದು ಸ್ವಲ್ಪ ಮಾತಾಡಬೇಡ್ರಪ್ಪ. ಮಡಿಕೆಗೆ ಬಿಟ್ಟು ಮಣ್ಣಿಲ್ಲ, ಮಣ್ಣಿನ ಬಿಟ್ಟು ಮಡಿಕಿಲ್ಲ. ಅದಕ್ಕೆ ಆ ಮಡಿಕೆಗೆ ಸಂಸ್ಕಾರ ಕೊಟ್ಟಾಗ, ಮಣ್ಣಿಗೆ ಸಂಸ್ಕಾರ ಕೊಟ್ಟಾಗ ಹೇಗೆ ಮಡಿಕೆ ತಯಾರಾಗ್ತದೆ, ಹಾಗೆ ತೊಡೆಗೆ ಮಾಡುವಡೆ ಹೊನ್ನೆ ಮೊದಲು. ಒಂದು ಬಂಗಾರದಂಥ ಒಂದು ಕಲ್ಲಿಗೆ, ಕಲ್ಲಿನ ಸ್ವರೂಪದೊಳಗಿರುವಂಥ ಬಂಗಾರಕ್ಕೆ ಯಾವಾಗ ಸಂಸ್ಕಾರ ಕೊಡೋದಾಗ್ತದೆ, ಸಂಸ್ಕಾರ ಕೊಟ್ಟಾಗ ಅದನ್ನು ಒಂದು ಆಭರಣ ಆಗ್ತದೆ. ಆಯ್ತು. ಹಾಂ, ಶಿವಸಾಂಬಜಯ ನಮ ಪಾರ್ವತಿಪತೆ ಶಿವ ಹರ ಹರ. ಒಂದು 5-10 ನಿಮಿಷ ಅವ್ರು ಬರ್ತಾರೆ ಈಗ ವೇದಿಕೆಗೆ. ನಮ್ಮದು ನಿಮ್ಮದು ಮತ್ತನ 3 ದಿವಸ ಕಾರ್ಯಕ್ರಮ ನಡೀತದೆ. ಅದಕ್ಕೆ ಒಂದು 5-10 ನಿಮಿಷ ಆ ಸಿದ್ದರಾಮನ ಬಗ್ಗೆ ಚರಿತ್ರೆಯನ್ನು ಹೇಳುವಂಥ ಪ್ರಯತ್ನ ನಾವು ಮಾಡ್ತೀವಿ. ಯಾಕಂದ್ರೆ ನಾವು ಸಹಿತ ಬರೀ ಹೇಳ್ಕೊತ ಹೋಗೋದಾಗ್ಯದ. ಅದಕ್ಕೆ ಧರ್ಮದ ಬಗ್ಗೆ ನಮಗೆ ಕೇಳುವಂಥ ಕುತೂಹಲ ಅದ. ಅದಕ್ಕಾಗಿ ನಾವು ನೀವು ಕೂಡಿ ಆ ಬಂದಿರುವಂಥ ಅತಿಥಿಗಳ ಮಾತನ್ನು ಕೇಳೋಣ ಅಂತ ತಿಳಿಸಿ ಒಂದು 5 ನಿಮಿಷ ಲಕ್ಷ್ಯ ಕೊಡ್ರಿ. ಬರೀ ಒಂದು 5-10 ನಿಮಿಷ. ಯಾವ ಶಿವಯೋಗಿ ಪುಂಗವನಾಗಿರುವಂಥ ಶಿವಯೋಗಿ ಸಿದ್ದರಾಮ ನಿನ್ನಿನ ದಿವಸ ತಾಯಿಯ ಗರ್ಭದೊಳಗೆ ಜನ್ಮವನ ತಾಳಿ ತೊಟ್ಟಲದೊಳಗೆ ಶಿವಯೋಗಿ ಸಿದ್ದರಾಮ ಅಂತ ತಿಳ್ಕೊಂಡು ನಾಮವನ್ನು ಪಡೆದ. ತಾಯಿ ಮಗನನ್ನು ಸಂಸ್ಕಾರ ಕೊಟ್ಟು ಬೆಳೆಸಕ್ಕೆ ಆರಂಭಗೊಳ್ತಾಳೆ ಸುಗ್ಗಲಾದೇವಿ. ಶಿವಯೋಗಿ ಸಿದ್ದರಾಮ ಹೇಗಿದ್ದ ಅಂತ ಕೇಳಿದ್ರೆ ಸಾಕ್ಷಾತ್ ಶಿವನವತಾರಿ. ಪರಮಾತ್ಮನ 3ನೇ ಕಣ್ಣವನ್ನು ಹಣಿಮೇಲೆ ಧರಿಸಿಕೊಂಡು ಧಾರಣ ಮಾಡಿ ಬಂದಿರುವಂಥವ ಶಿವಯೋಗಿ ಸಿದ್ದರಾಮ. ಯಾವಾಗ ಸಿದ್ದರಾಮನ ಜನ್ಮ ಆಯಿತೋ ಸೊಲಾಪುರದೊಳಗೆ ಇರುವಂಥ ಗ್ರಾಮ ಎಲ್ಲವೂ ಕೂಡ ಬೆಳದಿಂಗಳ ಚೆಲ್ಲದಂಗಾಗಿತ್ತು. ಕಾರಗತ್ತಲೆ ಒಳಗೆ, ಅಜ್ಞಾನದೊಳಗೆ, ಅಂಧಕಾರದೊಳಗಿರುವಂಥ ಸೊನ್ನಲಿಗೆ ಬೆಳಕಿನತ್ತರಾಗಿತ್ತು. ಅಲ್ಲಿ ಜ್ಞಾನದ ಉದಯ ಆಗಿತ್ತು. ಹೀಗಿರುತ್ತಿರುವಾಗ ಯಾವ ಶಿವಯೋಗಿ ಸಿದ್ದರಾಮ ಹುಣ್ಣಿಮೆ ಚಂದ್ರ ಬೆಳೆದಂಗ ಮನೆ ಒಳಗೆ ಬೆಳೆದು ದೊಡ್ಡವನಾಗುತ್ತಾನೆ ಸಿದ್ದರಾಮ. 1 ವರ್ಷದವಾದ 2 ವರ್ಷದವ ಮಗನಾಗಿರುವಂಥ ಸಿದ್ದರಾಮನಿಗೆ ತಾಯಿಯಾದಂಥ ಸುಗ್ಗಲ ಅವನನ್ನು ಲಾಲನೆ ಪಾಲನೆ ಮುದ್ದಾಡುತ್ತಾ ಮಗನನ್ನು ಬೆಳೆಸಿ ದೊಡ್ಡವನಾಗಿ ಮಾಡ್ತಾಳೆ. 5 ವರ್ಷದ ಸಿದ್ದರಾಮ ಬೆಳೆದು ದೊಡ್ಡವನಾದ. ಒಂದು ದಿವಸ ತಾಯಿಗೆ ಬಂದು ಹಸುವಾಗಿ ಅವ್ವ ಅಲ್ಲಿಲ್ಲ. ಯಾವುದಾದ್ರೂ ಆಟ ಆಡಕ್ಕೆ ಹೋಗಿ ಗೆಳೆಯರ ಜೊತೆಗೆ ಆಟ ಆಡಲಿಲ್ಲ. ಹಸುವಲ್ಲಿಲ್ಲ, ನೀರಡಿಕೆ ಅಲ್ಲಿಲ್ಲ, ನಿದ್ದೆ ಅಲ್ಲಿಲ್ಲ. ಸಿದ್ದರಾಮ ಹೇಗಾಗಿದ್ದ ಅಂತ ಕೇಳಿದ್ರೆ 1 ದಿವಸ ಕೂಡ ಕಣ್ಣ ರೆಪ್ಪಿಯನ್ನು ಬಡದವನಲ್ಲ. ಸಿದ್ದರಾಮ ಹೇಗೆ ಕಾಣುತ್ತಿದ್ದ ಅಂತ ಕೇಳಿದ್ರೆ ಒಬ್ಬ ಹುಚ್ಚ ಹುಡುಗನಂಗ ಮನೆಯೊಳಗೆ ಕಾಣುತ್ತಿದ್ದ ಸಿದ್ದರಾಮ. ತಲೆ ಮೇಲೆ ಜಡೆ ಬೆಳೆದ ನಿತ್ತಾವ. ಊರಿನೊಳಗೆ ವಾರಿಗೆ ಗೆಳೆಯರ ಜೊತೆಗೆ 1 ದಿವಸ ಕೂಡ ಆಡಲಿಲ್ಲ. ತಂದೆ ತಾಯಿಯ ಜೊತೆಗೆ ಮಾತನಾಡಲಿಲ್ಲ. ಅವ್ವ ಅಲ್ಲಿಲ್ಲ, ಅಪ್ಪ ಅಲ್ಲಿಲ್ಲ. ವಾರಿಗೆ ಗೆಳತಿಯರ ಜೊತೆಗೆ ಮಾತನಾಡಲಿಲ್ಲ. ಸಿದ್ದರಾಮ ಹೇಗಾಗಿದ್ದ ಅಂತ ಕೇಳಿದ್ರೆ ಮೌನವಾಗಿದ್ದ, ಮೂಕನಾಗಿದ್ದ, ಹುಚ್ಚನಾಗಿದ್ದ. ದಯವಿಟ್ಟು
ಅಲ್ಲಿ ಇರುವಂಥ ನನ್ನ ಎಲ್ಲ ಯುವಕರು ನೀವು ಸಭಾದೊಳಗೆ ಬಂದು ಕೂಡ್ರಿ. ಅವರು ದೇವಸ್ಥಾನ ದರ್ಶನ ಮಾಡ್ಕೊಂಡು ಬರೋ ತನಕ ಎಲ್ಲರೂ ಯುವಕರು ಈ ಕಡೆ ಬರ್ರಿಯಪ್ಪ, ಎಲ್ಲ ನಮ್ಮ ನವತರುಣದವರು. ಇವತ್ತು ಬಹಳ ಖುಷಿಯಾಗೈತೆ ನನಗೆ. ಎಷ್ಟು ಅಂತ ಕೇಳಿದ್ರೆ ಒಂದು ಹಂಡೆ ಹಾಲು ಕೊಡ್ದಂಗೆ ಆಗ್ಯದ ಇವತ್ತು. ಎಲ್ಲ ಯುವಕರಿಗೆ ಹೇಳೋದಂದ್ರೆ ಗುಡ್ಯಾಗ ಎಲ್ಲರೂ ಇದ್ದವ್ರು ಈ ಕಡೆ ಒಳಗೆ ಬರ್ರಿ, ಹೊರಗೆ ಗುಡ್ಯಾನವ್ರೆಲ್ಲ ಹೊರಗೆ ಬರ್ರಿ. ಈ ಕಡೆ ಗುಡ್ಯಾನೆಲ್ಲ ಪಾರ್ಗಳು ಈ ಕಡೆ ಹೊರಗೆ ಬರ್ರಿ. ಏನು ಇದೀಗ ತಾನೇ ಪ್ರಖರ ವಾಗ್ಮಿಗಳ ಹಾಗೂ ಹಿಂದೂ ಧರ್ಮದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂತಹ ಕುಮಾರಿ ಹಾರಿಕಾ ಮಂಜುನಾಥ್ ಅವರು ಆಗಮಿಸಿದ್ದಾರೆ. ಕ್ಷೇತ್ರದ ಒಡೆಯನಾಗಿರತಕ್ಕಂಥ ಶ್ರೀ ಬೊಮ್ಮಲಿಂಗೇಶ್ವರನ ಒಂದು ಆಶೀರ್ವಾದ ಪಡೆಯಲು ದೇವಸ್ಥಾನದ ಒಳಗಡೆ ಹೋಗಿದ್ದು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಯ ಮೇಲೆ ಬಂದು ತಮ್ಮೆಲ್ಲರಿಗೂ ಹಿಂದೂ ಧರ್ಮದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕಾರ್ಯ ಮಾಡಲಿದ್ದಾರೆ. ದಯವಿಟ್ಟು ಶಾಂತತೆಯನ್ನು ಕಾಪಾಡಬೇಕು. ಗದ್ದಲ ಮಾಡಲಾರ್ದೆ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥವರು ಹೆಚ್ಚಿಗೆ ಮಾತನಾಡಲಾರ್ದೆ ಅವ್ರು ಆಡ್ತಕ್ಕಂಥ ಮಾತುಗಳನ್ನು ಕೇಳ್ಕೋಬೇಕು. ಗದ್ದಲ ಮಾಡಲಾರ್ದೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ವೇದಿಕೆಯ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಯ ಮೇಲೆ ಆಗಮಿಸ್ತಾ ಇದ್ದಾರೆ. ಇಲ್ಲಿಗೆ ನಮ್ಮ ಪುರಾಣ ವಿರಾಮ. ಮತ್ತು ನಾಳೆಗೆ ಸಿದ್ದರಾಮನ ಚರಿತ್ರೆಯನ್ನು ನಾಳಿನ ದಿವಸ ಕೇಳೋಣ ಅಂತ ತಿಳಿಸಿ ಹೇಳಿನಲ್ಲಿ ಅವ ನನಗೆ ಎಷ್ಟು ಖುಷಿಯಾಗ್ಯದ ಅಂತ ಕೇಳಿದ್ರೆ ಒಂದು ಹಂಡೆ ಹಾಲು ಕೊಡ್ದಂಗೆ ಆಗ್ಯದ. ಯಾಕಂದ್ರೆ ನೀವು ಇಷ್ಟೆಲ್ಲ ಜನ ಹಂಚಿಗೆ ಒಳಗೆ ಇದ್ದೀರಿ ಅನ್ನೋದು ಇವತ್ತು ಗುರ್ತಾಗೈತೆ. ಅದಕ್ಕೆ ಇದೇ ಖುಷಿನೇ ನಾಳೆಗೂ ಇರಬೇಕಾಗಿತ್ತಂದ್ರೆ ನಾಳೆಗೆ ಎಲ್ಲರೂ ಬರ್ರಿ, ನಾನೆಲ್ಲ ಯುವಕರು ಬರಲ್ತಾರೆ. ಅದಕ್ಕೆ ಈ ಪುರಾಣಕ್ಕೆ ನಾನು ಇಲ್ಲೇ ವಿರಾಮ ಕೊಡುತ್ತಾ ಇನ್ನು ಮುಂದೆ ಹಿಂದೂ ಜನಜಾಗೃತಿ ಸಭೆಯನ್ನು ಪ್ರಾರಂಭಗೊಳ್ಳುತ್ತದೆ. ಮತ್ತು ಇದಾದ ಬಳಿಕ ಮಹಾಮಂಗಲ ಆಗ್ತದೆ. ಮಂಗಲ ಆಗೋ ತನಕ ಯಾರು ಕೂಡ ಎದ್ದೋಗಬಾರ್ದು. ದಯವಿಟ್ಟು ಹಂಜಗಿ ಗ್ರಾಮದ ಎಲ್ಲ ಸದ್ಭಕ್ತರು ಹಿಂದೂ ಧರ್ಮದ ಬಗ್ಗೆ ಅಪಾರ ಕಾಳಜಿಯನ್ನು ಹೊಂದಿರತಕ್ಕಂಥ ಅತಿ ಚಿಕ್ಕ ಹಳ್ಳಿ ಆಗಿದ್ರೂ ಕೂಡ ದೊಡ್ಡ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ಒಂದು ಗ್ರಾಮ. ಈ ಒಂದು ಸಣ್ಣ ಹಳ್ಳಿಗೆ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥ ಸಾಧಕಿ ಕುಮಾರಿ ಹಾರಿಕಾ ಮಂಜುನಾಥ್ ಅವರು ವೇದಿಕೆಯ ಮೇಲೆ ಆಗಮಿಸ್ತಾ ಇದ್ದಾರೆ. ವೇದಿಕೆಯ ಮೇಲೆ ಎಲ್ಲ ಈ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಎಲ್ಲ ಯುವಕರು ಈ ವೇದಿಕೆಯ ಮೇಲೆ ಕುರ್ಚಿಗಳನ್ನು ಹಾಕೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಒಂದು ಮೆರುಗು ಕೊಡಬೇಕು. ಕಾರ್ಯಕ್ರಮ ಚಾಲನೆ ಮಾಡಲಿಕ್ಕೆ ಆದಷ್ಟು ಬೇಗನೆ ಸಹಕರಿಸಬೇಕೆಂದು ಈ ವೇದಿಕೆಯ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಶ್ರೀರಾಮ್. ಧನ್ಯವಾದಗಳು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಾವೆಲ್ಲ ನಿರೀಕ್ಷಿಸುವಂತೆ ಇಂದಿನ ಶ್ರೀ ಬೊಮ್ಮಲಿಂಗೇಶ್ವರ ಯಾತ್ರಾ ಮಹೋತ್ಸವದ ಅಂಗವಾಗಿ ಬೃಹತ್ ಹಿಂದೂ ಜನಜಾಗೃತಿ ಮಹಾಸಭೆಯನ್ನು ಇದೀಗ ಒಂದು ಪ್ರಾರಂಭ ಆಗಲಿದೆ. ಈಗ ವೇದಿಕೆಗೆ ನೇರವಾಗಿ ನಾವು ಹಾರಿಕಾ ಮಂಜುನಾಥ್ ಜೋರಾದ ಚಪ್ಪಾಳೆ ಮುಖಾಂತರ ಸ್ವಾಗತಿಸೋಣ. ಜೋರಾದ ಚಪ್ಪಾಳೆ ಬರಲಿ. ಕುಮಾರಿ ಹಾರಿಕಾ ಮಂಜುನಾಥ್ ಹಾಗೂ ಹಲೋ. ಇವತ್ತಿನ ದಿವಸ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಂಜಗಿಯ ವತಿಯಿಂದ ಹಂಜಗಿ ಗ್ರಾಮದಲ್ಲಿ ಧರ್ಮ ಜಾಗೃತಿಗೋಸ್ಕರ ಆಗಮಿಸಿರ್ತಕ್ಕಂಥ ಕುಮಾರಿ ಹಾರಿಕಾ ಮಂಜುನಾಥ್ ಅವರು ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಈ ಒಂದು ಹಿಂದೂ ಧರ್ಮ ಜಾಗೃತಿಯ ವೇದಿಕೆಯ ಮೇಲೆ ಈ ಸಾನ್ನಿಧ್ಯವನ್ನು ಶ್ರೀ ವೇದಮೂರ್ತಿ ಸಂಗಯ್ಯ ಹಿರೇಮಠ ಅವರು ವಹಿಸಿಕೊಳ್ಬೇಕಂತ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಹಂಜಗಿ ಗ್ರಾಮದ ಸರ್ಪಂಚರು ಆಗಿರ್ತಕ್ಕಂಥ ಶ್ರೀಮತಿ ಭಾಗ್ಯಶ್ರೀ ಹಾಲೋಳೆ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕಂತ ಕೇಳ್ಕೊತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥವರು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಯಾರಪ್ಪ ಅಂತಂದರೆ ಕುಮಾರಿ ಹಾರಿಕಾ ಮಂಜುನಾಥ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ
ಮುಖ್ಯ ಅತಿಥಿಯಾಗಿ ಖ್ಯಾತ ವಾಗ್ಮಿಗಳಾಗಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಒಂದು ವೇದಿಕೆಯ ಮೂಲಕ ಅವರಿಗೂ ಕೂಡ ಸ್ಥಾನವನ್ನು ಅಲಂಕರಿಸ್ಕೋಬೇಕೆಂದು ಕೇಳ್ಕೊತಾ ಇದ್ದೇನೆ. ಅದೇ ರೀತಿ ವೇದಮೂರ್ತಿ ಪಂಚಾಕ್ಷರಿ ಹಿರೇಮಠ್ ಇವರು ಕೂಡ ವೇದಿಕೆಯ ಮೇಲೆ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಳ್ಬೇಕೆಂದು ಕೇಳ್ಕೊತಾ ಇದ್ದೇನೆ. ಇನ್ನು ಕಾರ್ಯಕ್ರಮದ ಪ್ರಾರಂಭವನ್ನು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಸತ್ಯದ ಕೇಡು ನೋಡಯ್ಯ ಎನ್ನುವಂತೆ ತಮ್ಮೆಲ್ಲರಿಗೂ ಈ ಹಂಜಗಿ ಗ್ರಾಮದಲ್ಲಿ ಧರ್ಮ ಜ್ಯೋತಿ ಜ್ಞಾನ ಜ್ಯೋತಿಯನ್ನು ಬೆಳಗಿಸಲು ಬಂದಿದ್ದಾರೆ. ಈ ಕಾರ್ಯಕ್ರಮವನ್ನು ನಾವು ಜ್ಯೋತಿ ಬೆಳಗಿಸೋದ್ರ ಮೂಲಕ ಚಾಲನೆ ನೀಡಬೇಕು. ಅದಕ್ಕಿಂತ ಮುಂಚೆ ಮರ್ಯಾದಾ ಪುರುಷೋತ್ತಮ ಆಗಿರತಕ್ಕಂಥ ಪ್ರಭು ಶ್ರೀರಾಮಚಂದ್ರನ ಭಾವಚಿತ್ರಕ್ಕೆ ಪೂಜೆಯನ್ನು ಕುಮಾರಿ ಹಾರಿಕಾ ಮಂಜುನಾಥ್ ಅವರು ಹಾಗೂ ಅವ್ರ ಜೊತೆಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಹಾಗೂ ಪೂಜ್ಯರು ಕಾರ್ಯಕ್ರಮ ಈ ಒಂದು ಶ್ರೀರಾಮನ ಮೂರ್ತಿಗೆ ಪೂಜೆಯನ್ನು ಮಾಡಬೇಕೆಂದು ಕೇಳ್ಕೊತಾ ಇದ್ದೇನೆ. ಭಾವಚಿತ್ರ ಶ್ರೀರಾಮನ ಮೂರ್ತಿಗೆ ಪೂಜೆಯನ್ನು ನೆರವೇರಿಸತಕ್ಕಂಥ ಎಲ್ಲ ಮಹನೀಯರಿಗೆ ಧನ್ಯವಾದಗಳು. ಇನ್ನು ಓಂ ಅಸತೋಮ ಸದ್ಗಮಯ ತಮಸೋಮಃ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಎನ್ನುವಂತೆ ಅಜ್ಞಾನದ ಕತ್ತಲೆಯನ್ನು ಅಳೆದು ಜ್ಞಾನದ ಒಂದು ಜ್ಯೋತಿಯನ್ನು ಬೆಳಗಿಸ್ತಕ್ಕಂಥ ಒಂದು ಕಾರ್ಯಕ್ರಮ, ಒಂದು ಜ್ಯೋತಿ ಬೆಳಗಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಕುಮಾರಿ ಹಾರಿಕಾ ಮಂಜುನಾಥ್ ಹಾಗೂ ಅವರ ಜೊತೆಗೆ ವೇದಿಕೆ ಮೇಲೆ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಮರ್ಯಾದಾ ಪುರುಷೋತ್ತಮನಾಗಿರತಕ್ಕಂಥ ಪ್ರಭು ರಾಮಚಂದ್ರನ ಒಂದು ಪೂಜೆಯನ್ನು ನೆರವೇರಿಸಿದ ಎಲ್ಲ ಗಣ್ಯಮಾನ್ಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಜ್ಯೋತಿ ಬೆಳಗಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಪ್ರಖರ ವಾಗ್ಮಿಯಾಗಿ ಆಗಮಿಸಿರ್ತಕ್ಕಂಥ ಕುಮಾರಿ ಹಾರಿಕಾ ಮಂಜುನಾಥ್ ಹಾಗೂ ಅವರ ಜೊತೆಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಭಾಗ್ಯಶ್ರೀ ಹಲೋಳಿ ಅವರು ಹಾಗೂ ಶಾಸ್ತ್ರಿಗಳು, ಅದೇ ರೀತಿ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಈ ಒಂದು ಧರ್ಮ ಜ್ಯೋತಿಯನ್ನು ಬೆಳಗಿಸಬೇಕಂತೇಳಿ ಈ ವೇದಿಕೆಯ ಮೂಲಕ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಕಲ್ಯಾಣ ಈ ಒಂದು ವೇದಿಕೆಯ ಮೇಲೆ ಧರ್ಮದ ಜ್ಯೋತಿಯನ್ನು ಬೆಳಗಿಸಿರ್ತಕ್ಕಂತಹ ಹಂಜಗಿ ಗ್ರಾಮದ ತುಂಬೆಲ್ಲ ಧರ್ಮದ ಒಂದು ಜ್ಯೋತಿಯನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತಹ ವೇದಿಕೆಯ ಮೇಲಿರತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ತುಂಬು ಹೃದಯದ ಧನ್ಯವಾದಗಳು. ಈಗ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಎನ್ನುವಂತೆ ಬಂದಂಥ ಅತಿಥಿಗಳಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ನಮ್ಮ ಹಿಂದೂ ಧರ್ಮದ ಸಂಪ್ರದಾಯ. ಹೀಗಾಗಿ ಈಗಾಗಲೇ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥವರು ಸಾನ್ನಿಧ್ಯ ವಹಿಸಿರ್ತಕ್ಕಂಥ ವೇದಮೂರ್ತಿಗಳಿಗೆ ಈಗಾಗಲೇ ನಾವು ಸನ್ಮಾನ ಮಾಡಿದ್ದೇವೆ. ಇನ್ನು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಮತಿ ಭಾಗ್ಯಶ್ರೀ ಹಾಲೋಳಿ, ಸರ್ಪಂಚರು ಗ್ರಾಮ ಪಂಚಾಯತಿ ಹಂಜಗಿ, ಇವರಿಗೆ ಕುಮಾರಿ ಹಾರಿಕಾ ಮಂಜುನಾಥ್ ಪ್ರಖರ ವಾಗ್ಮಿಗಳು ಇವರು ಸನ್ಮಾನ ಮಾಡಬೇಕೆಂದು ಕೇಳ್ಕೊತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ.
ಹಂಜಗಿ ಗ್ರಾಮದ ಒಂದು ಮನಸ್ಸು ಹೆಂಗಪ್ಪ ಅಂತಂದ್ರೆ ಬಂದಂಥ ಅತಿಥಿಗಳಿಗೆ ಮೊದಲು ಸನ್ಮಾನ ಮಾಡೋಣ ಅಂತೇಳಿ ಹೇಳ್ತಾ ಇದ್ದಾರೆ. ಹೀಗಾಗಿ ಕುಮಾರಿ ಹಾರಿಕಾ ಮಂಜುನಾಥ್ ಅವರಿಗೆ ಹಂಜಗಿ ಗ್ರಾಮದ ವತಿಯಿಂದ ಹಂಜಗಿ ಗ್ರಾಮದ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಭಾಗ್ಯಶ್ರೀ ಹಲ್ಲೊಳ್ಳಿ ಅವರು ಶಾಲು ಹೊದಿಸಿ ಪುಷ್ಪ ಮಾಲೆಯನ್ನು ಹಾಕಿ ಹೂಗುಚ್ಛವನ್ನು ಕೊಟ್ಟು ಪೇಟಾ ಸುತ್ತಿ ಸನ್ಮಾನ ಮಾಡಬೇಕೆಂದು ಕೇಳ್ಕೊತಾ ಇದ್ದೇನೆ. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು. ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಹಂಜಗಿ ಗ್ರಾಮದ ಒಂದು ಸನ್ಮಾನವನ್ನು ಸ್ವೀಕರಿಸಿದಂಥ ಕುಮಾರಿ ಹಾರಿಕಾ ಮಂಜುನಾಥ್ ಅವರಿಗೆ ಹಾಗೂ ಸನ್ಮಾನಗೆದಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನು ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥವ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಮತಿ ಭಾಗ್ಯಶ್ರೀ ಹಾಲೊಳ್ಳಿ ಅವರಿಗೆ ಕುಮಾರಿ ಹಾರಿಕಾ ಮಂಜುನಾಥ್ ಅವರಿಂದ ಶಾಲು ಹೊದಿಸಿ ಪುಷ್ಪಮಾಲೆಯನ್ನು ಹಾಕಿ ಸನ್ಮಾನ ಮಾಡಬೇಕೆಂದು ಕೇಳ್ಕೊತಾ ಇದ್ದೇನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯ ತದಾತ್ಮಾನ ಸೃಜಾಮ್ಯಃ ಪರಿತ್ರಾಣಾನ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೊಂದು ಸಲ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ವೇದಮೂರ್ತಿ ಸಂಗಯ್ಯ ಹಿರೇಮಠ ಅವರಿಗೆ ಬಸವರಾಜ ಪಾಟೀಲ್ ಇವರು ಸನ್ಮಾನ ಮಾಡಬೇಕೆಂದು ಕೇಳ್ಕೊತಾ ಇದ್ದೇನೆ. ಅದೇ ರೀತಿ ತಂಟಾ ಮುಕ್ತ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ಪಾಟೀಲ್ ಅವರು ಶಾಸ್ತ್ರಿಗಳಿಗೆ ಸನ್ಮಾನ ಮಾಡಬೇಕು. ಅದೇ ರೀತಿ ವೇದಮೂರ್ತಿ ಪಂಚಾಕ್ಷರಿ ಹಿರೇಮಠ ಅವರಿಗೆ ಶ್ರೀ ಸಂತೋಷ್ ಪಾಟೀಲ್ ಅವರು ಸನ್ಮಾನ ಮಾಡಬೇಕೆಂದು ಕೇಳ್ಕೊತಾ ಇದ್ದೇನೆ.
ಸನ್ಮಾನಗೈದಂತಹ ಇರುವರಿಗೂ ಹಾಗೂ ಸನ್ಮಾನ ಸ್ವೀಕರಿಸಿದಂಥ ಎಲ್ಲ ಪೂಜ್ಯರಿಗೂ ತುಂಬು ಹೃದಯದ ಧನ್ಯವಾದಗಳು. ಇನ್ನು ಕಾರ್ಯಕ್ರಮದ ಪ್ರಾರಂಭ ಕುಮಾರಿ ಹಾರಿಕಾ ಮಂಜುನಾಥ್ ಅವರ ಒಂದು ಕಿರುಪರಿಚಯವನ್ನು ವಿಶ್ವೇಶ್ವರ ಬಾಲಭಾರತಿ ಪ್ರಾಥಮಿಕ ಶಾಲೆ ಆಲ್ಮೇಲ್ನ ಮುಖ್ಯ ಗುರುಗಳಾಗಿರ್ತಕ್ಕಂಥವ್ರು, ಈ ನೆರೆಯ ಗ್ರಾಮದ ಜೇವೂರದಿಂದ ಆಗಮಿಸಿರತಕ್ಕಂಥವ್ರು ಶ್ರೀ ಲಕ್ಷ್ಮೀಪುತ್ರ ಕಿರ್ನಾಳಿ ಸರ್ ಅವರು ಕುಮಾರಿ ಹಾರಿಕಾ ಮಂಜುನಾಥರ ಒಂದು ಕಿರುಪರಿಚಯ ಮಾಡಿಕೊಡ್ಬೇಕೆಂದು ಕೇಳ್ಕೊತಾ ಇದ್ದೇನೆ. ಎಲ್ಲರೂ ಇನ್ನೊಂದು ಸಲ ಘೋಷಣೆ ಕೂಗ್ರಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ನಾವು ಈ ಘೋಷಣೆಯನ್ನು ಯಾಕೆ ಕೂಗಬೇಕಪ್ಪ ಅಂದ್ರೆ, ಇವತ್ತು ನಾವು ಇಷ್ಟೆಲ್ಲ ಆರಾಮಾಗಿ ಕುಳ್ತೀವಪ್ಪ ಅಂದ್ರೆ ಇದಕ್ಕೆ ಆ ದೇಶದ ಗಡಿ ಮೇಲೆ ನಮ್ಮನ್ನು ರಕ್ಷಣೆ ಮಾಡುತ್ತಿರುವ ವೀರ ಸೈನಿಕರ ಒಂದು ಕಾರಣೀಕರ್ತರು. ಹಾಗಾಗಿ ಅವರೆಲ್ಲ ಭಾರತೀಯ ಪುತ್ರರು, ಅವ್ರಿಗೆ ನಾವು ಘೋಷಣೆ ಕೂಗಿದೇವಪ್ಪ ಅಂದ್ರೆ ನಾವೆಲ್ಲರೂ ಒಳ್ಳೆಯವರಾಗಿರ್ತೀವಿ. ಹಾಗಾಗಿ ಈ ನಿಟ್ಟಿನೊಳಗೆ ಇಂದು ಹಂಜಗಿ ಗ್ರಾಮದಲ್ಲಿ ವಿಶೇಷವಾದಂಥ ಒಂದು ಶ್ರೀ ಬೊಮ್ಮಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಪುರಾಣದ ಜೊತೆಗೆ ಒಂದು ವಿಶೇಷವಾಗಿ ಹಂಜಗಿ ಗ್ರಾಮದಲ್ಲಿ ಒಂದು ಜನಜಾಗೃತಿ, ಹಿಂದೂ ಜನಜಾಗೃತಿಗೋಸ್ಕರ ಒಂದು ಬೃಹತ್ ಪ್ರಮಾಣದ ಒಂದು ಹಿಂದೂ ಜನಜಾಗೃತಿ ಮಹಾಸಭೆಯನ್ನು ಇವತ್ತಿನ ಹಂಜಗಿ ಗ್ರಾಮದ ಬಜರಂಗ ದಳದ ಯುವಕರು ಹಮ್ಮಿಕೊಂಡಿದ್ದಾರೆ. ಅವರಿಗೆ ಮೊದಲು ನಾವು ಜೋರಾದ ಚಪ್ಪಾಳೆನ ತಟ್ಟೋಣ. ಯಾಕಪ್ಪ ಅಂದ್ರೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇವತ್ತು ತಮ್ಮ ಮುಂದೆ ಕುಳಿತಿರುವಂಥ ಯುವತಿ ಕೇವಲ 19 ವರ್ಷದ ಯುವತಿ ಕುಮಾರಿ ಹಾರಿಕಾ ಮಂಜುನಾಥ್ ಅಂತೇಳಿ. ಇವರು ಎಲ್ಲಿರಪ್ಪ ಅಂದ್ರೆ ಮೂಲತಃ ಬೆಂಗಳೂರದವರು. ಇವರ ಒಂದು ಕಿರುಪರಿಚಯ ಇಷ್ಟೇ. ಕೇವಲ 8 ವರ್ಷದ ಬಾಲಕಿ ಇರುವಾಗಲೇ ಬೆಂಗಳೂರಿನ ಶಾಲೆಗಳಿಗೆ ಹೋಗಿ ಮಹಾತ್ಮರಾದಂಥ ಭಗತ್ ಸಿಂಗ್, ಸ್ವಾಮಿ ವಿವೇಕಾನಂದ ಇಂಥ ಮುಂತಾದವರು ಒಂದು ಜೀವನ ಚರಿತ್ರೆಗಳನ್ನು ಅವಳು 8 ವರ್ಷದವಳಿದ್ದಾಗಲೇ ಬೇರೆ ಬೇರೆ ಶಾಲೆಯ ಮಕ್ಕಳಿಗೆ ಹೋಗಿ ಒಂದು ಭಾರತದ ಈ ಯಾರಪ್ಪ ಭಗತ್ ಸಿಂಗ್ ಅಂತ ಒಂದು ಮಹಾನ್ ಕ್ರಾಂತಿಕಾರರ ಬಗ್ಗೆ ಭಾಷಣ ಮಾಡ್ತವಂಥ ಯುವತಿ ಮುಂದೆ ಏನಪ್ಪ ಅಂದರೆ ಈ ಒಂದು ಭಾಷಣದಿಂದ ಎಲ್ಲ ಕಡೆ ಸಹಿತ ಜನಪ್ರಿಯಗೊಳ್ತಾಳೆ. ಮುಂದೆ ಏನಪ್ಪ ಅಂದರೆ ಈ ನಮ್ಮ ಭಾರತದಲ್ಲಿ ಕ್ಯಾಶ್ಲೆಸ್ ವ್ಯವಸ್ಥೆಯನ್ನು, ಅಂದರೆ ಈ ಫೋನ್ಪೇ ಏನು ಗೂಗಲ್ ಪೇ ಬಂದವಲ್ಲ ಅದನ್ನು ಪ್ರಾರಂಭ ಮಾಡಿದಂಥ ಕೀರ್ತಿ ಯಾರಿಗೆ ಬರ್ತದಪ್ಪ ಅಂದರೆ ಈ ಹಾರಿಕಾ ಮಂಜುನಾಥ್ ಅವರಿಗೆ ಬರ್ತದೆ. ಇವತ್ತು ಆ ಒಂದು ಕಾರ್ಯವನ್ನು ಇಡೀ ದೇಶದೊಳಗೆ ಯಾರು ಮಾಡಲಾದೆ ಕುಮಾರಿ ಹಾರಿಕಾ ಮಂಜುನಾಥ್ ಮಾಡ್ತಾರೆ. ಈ ಕಾರ್ಯದಿಂದಲೇ ಈಗಿನ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಏನಪ್ಪ ಅಂದರೆ ಇವಳ ಒಂದು ಕಾರ್ಯನ ಶ್ಲಾಘಿಸಿ ಅವರಿಗೆ ಒಂದು ಪತ್ರದ ಮುಖಾಂತರ ಅಭಿನಂದನೆ ಸಲ್ಲಿಸ್ತಾರೆ. ಇದೇ ನರೇಂದ್ರ ಮೋದಿ ಅವರಿಂದ ಒಂದು ಹೆಮ್ಮೆಯ ಒಂದು ಚಪ್ಪಾಳೆಯನ್ನು ಗೆಡಿಸ್ಕೊಂಡಂಥ ಕುಮಾರಿ ಹಾರಿಕಾ ಮಂಜುನಾಥ್ ಅವರು. ಹೀಗೆ ಒಂದು ರಾಷ್ಟ್ರ ಪುರುಷರ ಒಂದು ವಿಚಾರಗಳನ್ನು ಮೈಗೂಡಿಸಿಕೊಂಡು ತಂದೆ ತಾಯಿಗಳ ಒಂದು ಉತ್ತಮವಾದಂಥ ಒಂದು ಆಚಾರ ವಿಚಾರಗಳಿಂದ ಇವತ್ತು ಭಾರತ ದೇಶದಂಥ ಪ್ರತಿ ಒಂದು ದೊಡ್ಡ ಮಹಾನಗರಗಳಿಗೆ ಹೋಗಿ ಒಂದು ದಿಕ್ಸೂಚಿ ಭಾಷಣ ಮಾಡ್ತಾಳೆ. ಇವತ್ತು ಕರ್ನಾಟಕದ ಪ್ರತಿಯೊಂದು ಮೂಲೆಗಳಿಗೆ ಹೋಗಿ ಪ್ರತಿ ಊರುಗಳಿಗೆ ಒಂದು ದಿಕ್ಸೂಚಿ ಭಾಷಣ ಮಾಡ್ತಾರೆ. ಅದ್ರ ಜೊತೆಗೆ ವಿಶೇಷವಾಗಿ ಏನಪ್ಪ ಅಂದರೆ ನಾವು ಕಳೆದ ವರ್ಷ ಶಿವ ಜಯಂತಿಗೆ ಇದೇ ಒಂದು ಅಕ್ಕಲಕೋಟೆ ತಾಲೂಕಿನ ಮೈಂದರಿಗೆ ಗ್ರಾಮದಲ್ಲಿ ಇವರ ಒಂದು ಭಾಷಣಕ್ಕಾಗಿ ನಾವು ಕರೆಸ್ಕೊಂಡಿದ್ದೀವಿ. ಅವತ್ತು ಕರೆಸಿದಂಥ ಭಾಷಣ ಇವತ್ತು ಇಡೀ ಅಕ್ಕಲಕೋಟೆ ತಾಲೂಕಿನ ಪ್ರತಿಯೊಂದು ಗ್ರಾಮ ಸಹಿತ ಏನಪ್ಪ ಅಂದ್ರೆ ಇವತ್ತು ಬಿಟ್ಟು ಬಿಡಲದೆ ಏನಪ್ಪ ಅಂದ್ರೆ ಹಲವಾರು ಕಾರ್ಯಕ್ರಮಗಳಿರ್ತವೆ. ಇವತ್ತು ಹಾರಿಕಾ ಮಂಜುನಾಥ್ ಅವರು ನಾವು ಯಾಕೆ ಅವರ ಒಂದು ಮಾತು ಕೇಳಬೇಕು ಅನ್ನೋದು ಅವರ ಭಾಷಣದಿಂದ ನಾವೆಲ್ಲ ಕೇಳೋಣ. ಈಗ ನಾನು ನೇರವಾಗಿ ಬಹಳ ಸಮಯ ತೊಳೆದೆ. ಈಗ ಈ ಒಂದು ಬೃಹತ್ವಾದಂಥ ಹಿಂದೂ ಜನಜಾಗೃತಿ ಸಭೆಯನ್ನು ಗುರುತಿಸಿ ಇವತ್ತು ಹಾರಿಕಾ ಮಂಜುನಾಥ್ ಅವರು ನಮ್ಮನ್ನು ಉದ್ದೇಶಿಸಿ ಭಾಷಣ ಮಾಡಬೇಕಾಗಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್.